ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೂದ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಮಾವಿನಕಾಯಿನ ಬೇಯಿಸಿ ಮಾಡುವಂಥದ್ದು. ಬಿಸಿ ಬಿಸಿ ಅನ್ನಕ್ಕೆ ಇದೊಂದಿದ್ರೆ ಸಾಕು, ಸಾರು ಸಾಂಬಾರು ಏನು ಕೂಡ ಬೇಕು ಅನ್ಸಲ್ಲ. ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಹಲಸಿನಕಾಯಿ ಹಪ್ಪಳ ಇದ್ರಂತೂ ಮುಗ್ದೇ ಹೋಯ್ತು, ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಮಾವಿನಕಾಯಿನ ಬೇಯಿಸ್ಕೋಬೇಕು. ಹಾಗಾಗಿ ನಾನಿಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಮಾವಿನಕಾಯಿನ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಹುಳಿ ಜಾಸ್ತಿ ಬೇಡ ಅಂತಂದರೆ ನಾನು ತೋರಿಸ್ತಿರೋ ಕ್ವಾಂಟಿಟಿಗೆ ಬರೀ ಒಂದೇ ಒಂದು ಮಾವಿನಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಅಂತ 2 ಹಾಕಿದ್ದೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಇವಾಗ ನಾವು ಸಾಫ್ಟಾಗಿ ಬೇಯಿಸ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು 3/4 ಕಪ್ನಷ್ಟು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸು ಅಂತಾರಲ್ವ ಅದನ್ನೇ ಸೇರಿಸಿದ್ದೀನಿ. ಒಣಗಿಸಿರೋದಿತ್ತು, ಹಾಗಾಗಿ ಅದನ್ನೇ ಸೇರಿಸ್ಕೊಂಡೆ. ಬೇಕಿದ್ರೆ ಹಸಿಮೆಣಸು ಕೂಡ ಸೇರಿಸ್ಕೋಬೋದು. ಹಸಿಮೆಣಸು ಹಾಕೋದಾದ್ರೆ ತುಂಬ ಖಾರ ಇರೋದು ಸೇರಿಸ್ಕೊಳ್ಳಿ. ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದು. ಹಾಗೆ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನಿನ್ನು ರುಬ್ಕೊಳ್ತಾ ಇದ್ದೀನಿ. ತುಂಬ ನೀರಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿನೇ ರುಬ್ಕೊಳ್ಳಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ಬೋದು. ಈ ಥರ ಸಿಪ್ಪೆ ಎಲ್ಲ ಓಪನ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇದು ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ, ಬೇಗನೆ ತಣ್ಣಗಾಗಲಿ ಅಂತ. ನೀರಲ್ಲೇ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ಇದು. ಹಾಗಾಗಿ ಮಾವಿನಕಾಯಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಈ ಥರ ಕಿವುಚ್ಕೋಬೇಕು. ಕಿವುಚಿ ಬೀಜ ಮಾತ್ರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಸಿಪ್ಪೆ ಏನು ತೆಗಿತಾ ಇಲ್ಲ. ನಿಮಗೆ ಸಿಪ್ಪೆ ಬೇಡ ಅಂತಂದರೆ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೋದು. ಅದು ಕೂಡ ಉಪ್ಪೆಲ್ಲ ಹೇಳ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ, ಅದನ್ನೇನು ತೆಗಿಯೋ ಅಗತ್ಯ ಇಲ್ಲ. ನಿಮಗೆ ಬೇಡ ಅಂತಂದರೆ ಮಾತ್ರ ತೆಗಿಬೋದು ಅಷ್ಟೇ. ನಾನಿಲ್ಲಿ ಬೀಜ ಮಾತ್ರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೀಜನೆಲ್ಲ ತೆಗೆದಿದ್ದಾದ್ಮೇಲೆ ಇದನ್ನು ಬೇಕಿದ್ರೆ ಮಿಕ್ಸಿನಲ್ಲಿ 1-2 ಸತಿ ಆನ್ ಆಫ್ ಮಾಡಿ ಕೂಡ ತಗೋಬೋದು. ಆದರೆ ಈ ಥರ ನೀಟಾಗಿ ಕಿವುಚ್ಕೊಂಡ್ಬಿಟ್ರೆ ಸಾಕು, ಮತ್ತು ಇದನ್ನು ರುಬ್ಬೇಕಂತ ಏನೂ ಇಲ್ಲ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ತೆಂಗಿನ ಹಾರನ ಸೇರಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರನ್ನೆಲ್ಲ ಸೇರಿಸಬಾರ್ದು. ಹಾಗೆ ಇದಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಹುಳಿ ಮೊಸರು ಹಾಕಿದ್ರು ಕೂಡ ನಡೆಯುತ್ತೆ, ಚೆನ್ನಾಗಿರುತ್ತೆ, ಸೇರಿಸ್ಕೋಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಉಪ್ಪನ್ನು ರುಚಿ ನೋಡ್ಕೊಂಡು ಸೇರಿಸ್ಕೋಬೇಕು, ಯಾಕಂದರೆ ನಾವು ಮಾವಿನಕಾಯಿ ಬೇಯಿಸುವಾಗಲೂ ಉಪ್ಪು ಸೇರಿಸಿರ್ತೀವಿ. ಹಾಗಾಗಿ ಉಪ್ಪು ಸೇರಿಸ್ಕೊಂಡಿದ್ದಾದಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಇವಾಗ ಇದಕ್ಕೆ ಒಗ್ಗರಣೆ. ಅದಕ್ಕಿಂತ ಮುಂಚೆ ಇದಕ್ಕೆ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲೇಬೇಕು, ಇಲ್ಲಾಂತಂದರೆ ಬೂತ್ ಗೊಜ್ಜಿಗೆ ಟೇಸ್ಟೇ ಬರಲ್ಲ. ಹಾಗಾಗಿ ಬೆಳ್ಳುಳ್ಳಿನ ಈ ಥರ ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಒಣಮೆಣಸನ್ನು ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ನಂತರ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಬೇಕಿದ್ರೆ ಸ್ವಲ್ಪ ಇಂಗು ಕೂಡ ಸೇರಿಸ್ಕೋಬಹುದು. ಆದರೆ ಬೆಳ್ಳುಳ್ಳಿನೇ ತುಂಬ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ಹಿಂಗೆ ಹಾಕಿದ್ರೂ ಹಾಕಿಲ್ಲ ಅಂದ್ರೂ ತುಂಬ ಏನು ಡಿಫ್ರೆನ್ಸ್ ಆಗಲ್ಲ. ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಈ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಗೊಜ್ಜಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು, ಬೂತ್ ಗೊಜ್ಜು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ನಾವು ಮಾವಿನಕಾಯಿ ಸೀಸನ್ ಅಲ್ಲದೇನೆ ಸೀಸನ್ ಇಲ್ದಾಗ್ಲೂ ಕೂಡ ಮಾಡ್ಕೋಬೋದು. ಇದಕ್ಕೆ ಅಂತಲೇ ನಾವು ಮಾವಿನಕಾಯಿನ ಉಪ್ಪಲ್ಲಿ ಹಾಕಿ ಇಟ್ಟಿರ್ತೀವಿ. ಅದರಲ್ಲಿ ನಾವು ಈ ಥರ ಗೊಜ್ಜಿರ್ಬೋದು, ತಂಬಳಿ, ಸುಮಾರು ಥರ ಅಡುಗೆಗಳನ್ನು ಮಾಡ್ಕೋಬೋದು. ಅದನ್ನು ನಾನು ಮತ್ತೆ ಯಾವತ್ತಾದರೂ ಮಾಡಿ ತೋರಿಸ್ತೀನಿ, ಮಾವಿನಕಾಯಿನ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಗಟ್ಟಿಯಾಗಿ ಕಲ್ಸ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಇದನ್ನು ಮಾಡ್ಕೊಂಡಿದ್ರೆ ಅನ್ನನ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಳ್ಳಿ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಇದು. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.